ಆದರೆ ಬಿಜೆಪಿಯ ಅಧ್ಯಕ್ಷರ ಮನೆಗೆ ಮತ್ತೆ JDS ಅಧ್ಯಕ್ಷರ ಮನೆಗೆ ಒಂದು ಪೋಸ್ಟ್ ಮಾಡ್ತೀವಿ. ರಿಜಿಸ್ಟರ್ ಪೋಸ್ಟ್ ಒಂದು ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ ಅದನ್ನ ಅವ್ರು ಪರಿಶೀಲನೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಶೂನ್ಯ ಬರೀ ಅಧಿಕಾರಕ್ಕೋಸ್ಕರ ಜಗಳಾಡ್ತಿದ್ದಾರೆ. ಅದ್ರ ಬಗ್ಗೆ ಇವತ್ತು ಶನಿವಾರ ಪ್ರೆಸ್ ಮೀಟ್ ಮಾಡ್ತೀನಿ. ಅದ್ರ ಬಗ್ಗೆ ಎಲ್ಲ ದಾಖಲೆಗಳು ಕೊಡ್ತೀನಿ. ಎಲ್ಲ ದಾಖಲೆಗಳು ಕೊಟ್ಟು ಏನೇನು ಮಾಡಿದ್ದೀವಿ ಅಂತ ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಕೈ ಕೊಡ್ತೀವಿ. ಆಮೇಲೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ನೀವು ತೀರ್ಮಾನ ಮಾಡಿ. ಅದಕ್ಕೆ ನಿನ್ನೆ MLA ಅವರು ಹೇಳಿದ್ರು, ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಿ ಶನಿವಾರ ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ನಿಮಗೆಲ್ಲ ಸುಮ್ಮನೆ ಪ್ರೆಸ್ ಮೀಟ್ ಮಾಡಲ್ಲ, ಅಧಿಕೃತವಾಗಿ ಮಾಡ್ತೀವಿ. ನಿಮಗೆಲ್ಲ ದಾಖಲೆ ಕೊಡ್ತೀವಿ. ಸಾಧ್ಯ ಆದರೆ ಬಿಜೆಪಿಯ ಅಧ್ಯಕ್ಷರ ಮನೆಗೆ ಮತ್ತೆ JDS ಅಧ್ಯಕ್ಷರ ಮನೆಗೆ ಒಂದು ಪೋಸ್ಟ್ ಮಾಡ್ತೀವಿ. ರಿಜಿಸ್ಟರ್ ಪೋಸ್ಟ್ ಒಂದು ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ ಅದನ್ನು ಅವ್ರು ಪರಿಶೀಲನೆ ಮಾಡ್ಕೊಬೋದು ಅಥವಾ ಇಲಾಖೆ ಅಧಿಕಾರಿಗಳ ಹತ್ರ ಪರಿಶೀಲನೆ ಮಾಡ್ಬೋದು. ಸಚಿವ ಸಂಪುಟ ವಿಸ್ತರಣೆ ನಮ್ಮ ಜಿಲ್ಲೆಗೆ ಒಬ್ಬ ಸಚಿವ ಸ್ಥಾನ ಕೊಡಬೇಕು ಅಂತ ಫೈನಲ್ ಆಗಿ ಖಂಡಿತವಾಗ್ಲೂ ನಾವೆಲ್ಲರೂ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಡ ಇದೆ. ಖಂಡಿತವಾಗ್ಲೂ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕು ಅಂತ ಕೇಳ್ತೀವಿ. ನಿಮ್ಮ ಬೆಂಬಲಿಗರು 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 ಅವರವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳೋದು ಕಾಮನ್ನು. ಆದರೆ ಹೈಕಮಾಂಡ್ ತೀರ್ಮಾನದಂತ ನಾವೆಲ್ಲರೂ ಸೇರಿ ಎಲ್ಲರಿಗೂ ಯಾರಿಗಾದ್ರೂ ಒಬ್ಬರಿಗೆ ಕೋಲಾರ ಅವ್ರಿಗೆ ಕೊಡಿ ಅಂತ ನಾವು ಕೇಳೋದಂತೂ ನಿಜ. ಅದು ಈ ಸಲ ಅಂತೂ ಬಿಡೋದು ಇಲ್ಲ, ನಾವು ಕೇಳ್ತೀವಿ. ನಿಮ್ಗೇನಾದರೂ ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ. ನಮ್ಮ ಸಿದ್ದರಾಮಣ್ಣ ಅವರು DK ಸಾಹೇಬರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನೋಡಿ, ಅವರವರು ಬೆಂಬಲಿಗರು ಅವ್ರವ್ರಿಗೆ ಬೇಕು ಅಂತ ಕೇಳೋದು ಅವ್ರವ್ರ ಧರ್ಮ, ಅವ್ರು ಕೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ನಮ್ಮ ಕೋಲಾರ ಜಿಲ್ಲೆಗೆ ಯಾರಿಗಾದ್ರೂ ಕೊಡಿ ಅಂತ ಕೇಳಿ. ಸರ್, ರಿಂಗ್ ರೋಡ್ ಮತ್ತೆ APMC ಯಾವ ಎಲ್ಲ ಹೇಳ್ತೀವಲ್ಲ, ಅದೆಲ್ಲ ಇದೆಯಲ್ಲ ಶನಿವಾರ ಪ್ರೆಸ್ ಮೀಟ್ ಅಂತ ಮಲ್ಲ ಅಟ್ಕೆ